ಇವತ್ತ ಜೂನ್ 19ನೇ ತಾರೀಕು ಶುಕ್ರವಾರ ಗೃಹಲಕ್ಷ್ಮಿಯರಿಗೆ ಬೆಳ್ಳಂಬೆಳಗ್ಗೆನೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ಪ್ರತಿಯೊಬ್ಬರು ಕಡ್ಡಾಯವಾಗಿ ವಿಡಿಯೋನ ನೋಡಲೇಬೇಕು. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಈಗ ಏನು ಹೊಸ ರೂಲ್ಸ್ಗಳನ್ನು ಜಾರಿಗೆ ತಂದಿದ್ದಾರೆ. ಮತ್ತೊಂದು ಸಾರಿ ಅಪ್ಡೇಟನ್ನು ಮಾಡಬೇಕು ಅಂದರೆ ಅಪ್ಲಿಕೇಶನ್ನ ಹಾಕಬೇಕು, ಬಯೋಮೆಟ್ರಿಕನ್ನು ಹಾಕಬೇಕಂತ. ಆದರೆ ಜನರ ತಲೆಯಲ್ಲಿದ್ದಿದ್ದು, ಸರ್ ನಮಗೆ ಇನ್ನೂ ಪೆಂಡಿಂಗ್ ಹಣ ಬರಬೇಕಾಗಿತ್ತು, ಅದು ಬಂದಿದ್ದರೆ ಚೆನ್ನಾಗಿತ್ತು ಅಂತ ಕೇಳ್ತಾ ಇದ್ರು. ಸೊ ಈಗ ಭಾಳಷ್ಟು ಮಂದಿ ಏನು ಅಂದ್ಕೊಂಡಿದ್ರು, ಈ ಒಂದು ಪೆಂಡಿಂಗ್ ಹಣ ಈಗ ಸದ್ಯದಲ್ಲಿ ಬರೋದಿಲ್ಲ ಅಂತ ಅಂದ್ಕೊಂಡಿದ್ರು. ಸೊ ಸ್ನೇಹಿತರೆ, ಯಾರಿಗೆ 2 ಕಂತು ಬಂದಿಲ್ಲ, 3 ಕಂತು ಬಂದಿಲ್ಲ, ಸೊ ಅಂಥವ್ರಿಗೆ ಭರ್ಜರಿ ಗುಡ್ ನ್ಯೂಸನ್ನು ಮುಖ್ಯಮಂತ್ರಿಗಳು ಅಂದರೆ ಹೊಸ ಮುಖ್ಯಮಂತ್ರಿಗಳು ಏನು ಡಿ ಕೆ ಶಿವಕುಮಾರ್ ಅವರಿದ್ದಾರೆ, ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ನಿಮ್ಮ ಖಾತೆಗಳಿಗೆ ಇವತ್ತ ಜೂನ್ 19ನೇ ತಾರೀಕು ಶುಕ್ರವಾರ ಬಿಡುಗಡೆ ಆಗ್ತಾ ಇದೆ. ಹಾಗಾದರೆ ಯಾರೆಲ್ಲ ಹಣವನ್ನು ಪಡಿತಾ ಇದ್ದಾರೆ, ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ, ಎಷ್ಟು ಕಂತುಗಳ ಹಣ ನಿಮ್ಮ ಖಾತೆಗಳಿಗೆ ಸೇರ್ತಾ ಇದೆ, ಇದು ಯಾರ್ಯಾರಿಗೆ ಬರುತ್ತೆ, ಯಾರ್ಯಾರಿಗೆ ಬರಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಜನ ಏನಪ್ಪ ಅಂತಂದರೆ ಇವ್ರದ್ದು ಇದ್ದಿದ್ದೇ ಸರ್, ಏಕೆಂದರೆ ಈಗ ಎಷ್ಟು ದಿನಗಳ ಕಾಲ ಸರಿಯಾದ ರೀತಿಯಲ್ಲಿ ಹಣ ಕೊಟ್ಟಿಲ್ಲ, ಮತ್ತೀಗ ಹೊಸದಾಗಿ ಮತ್ತೊಂದು ರೂಲ್ಸನ್ನು ಜಾರಿಗೆ ತಂದಿದ್ದಾರೆ. ಮತ್ತಿದಕ್ಕೆ ಒಂದು 3-4 ತಿಂಗಳ ಇದನ್ನೇ ಈ ರೀತಿಯಾಗಿ ಹಣ ಕೊಡೋದನ್ನೇ ಕಂಟಿನ್ಯೂ ಮಾಡ್ತಾರೆ, ಮತ್ತು ಆಮೇಲೆ 1 ತಿಂಗಳು ಕೊಡ್ತಾರೆ, ಆಮೇಲೆ ಅದೇ ರೀತಿಯಾಗಿ ಆಟ ಆಡ್ತಾರೆ ಅಂತ ಹೇಳ್ತಾ ಇದ್ರು. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆಲ್ಲ ಬ್ರೇಕ್ ಹಾಕಿದ್ದಾರೆ. ಇನ್ನು ಮುಂದೆ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಸರಿಯಾದ ರೀತಿಯಲ್ಲಿ ಹಣ ಜಮಾ ಆಗುತ್ತೆ. ಇಲ್ಲಿವರೆಗೆ ಯಾರ್ಯಾರಿಗೆ ಹಣ ಬಂದಿದ್ದಿಲ್ಲ, ಏನು ಎಷ್ಟು ಕಂತುಗಳ ಹಣ ಪೆಂಡಿಂಗ್ ಇದ್ವು, ಅವರ ಖಾತೆಗಳಿಗೆ ಇಮಿಡಿಯೇಟ್ಲಾಗಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ಹೆಚ್ಚಿನ ಒಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಿದ್ದೀನಿ. ಪ್ರತಿಯೊಬ್ಬರು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಬೇಕು. ಆದಷ್ಟು ಏನು ನಮ್ಮ ಚಾನಲ್ನ ಏನೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಲ್ಲರೂ ಪ್ರತಿಯೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೋಡಿ ಸ್ನೇಹಿತರೆ, ಏನು ಡಿ ಕೆ ಶಿವಕುಮಾರ್ ಅವರು ಖಡಕ್ಕಾಗಿ ವಾರ್ನಿಂಗನ್ನು ಕೊಟ್ಟಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ. ಏನಪ್ಪ ಅಂತಂದರೆ, ಇಲ್ಲಿ ನಾವು ಈಗ ಹಣವನ್ನು ಎಷ್ಟು ಬಿಡುಗಡೆ ಮಾಡಿದ್ವಿ, ಅದು ಇನ್ನೂ ಯಾರ್ಯಾರ ಖಾತೆಗೆ ಹೋಗಿಲ್ಲ, ಅದನ್ನು ಇಮಿಡಿಯೇಟ್ಲಾಗಿ ನೀವು ಜಮಾ ಮಾಡಬೇಕಂತ ಹೇಳಿರುವಂಥದ್ದು. ಹೌದು ಸ್ನೇಹಿತರೆ, ಯಾಕಂದರೆ ಈಗಾಗಲೇ ರಾಜ್ಯ ಸರ್ಕಾರ ಫಂಡನ್ನು ಟ್ರಾನ್ಸ್ಫರ್ ಮಾಡಿತ್ತು, ಆ ಒಂದು ಹಣ ಜನರ ಖಾತೆಗಳಿಗೆ ಸೇರಬೇಕು. ಅದರಲ್ಲಿ ಒಂದು ಕಂಡೀಷನ್ ಏನಪ್ಪ ಅಂತಂದರೆ, ಈಗಾಗಲೇ ವೆರಿಫೈ ಮಾಡಿದ್ದಾರೆ, ಅಂದರೆ ಯಾರ್ಯಾರು ಟ್ಯಾಕ್ಸ್ ಪೇಯರ್ ಇದ್ದಾರೆ, GST ಪೇಯರ್ ಇದ್ದಾರೆ ಅಂಥವ್ರಿಗೆ ಬಿಟ್ಟು ಉಳಿದಂಥವರ ಖಾತೆಗಳಿಗೆ ಹಣವನ್ನು ಜಮಾ ಮಾಡಬೇಕು. ಅಂದರೆ ನಾವು ಇಲ್ಲಿವರೆಗೆ ಹಣವನ್ನು ಎಷ್ಟು ರಾಜ್ಯ ಸರ್ಕಾರ ಫಂಡನ್ನು ಟ್ರಾನ್ಸ್ಫರ್ ಮಾಡಿದೆ, ಆ ಒಂದು ಹಣವನ್ನು ಇಟ್ಕೊಳ್ಳೋಕೆ ಹೋಗಬೇಡಿ, ಜನರ ಖಾತೆಗಳಿಗೆ ಹಾಕ್ಬಿಡಿ ಅಂತ ಹೇಳ್ತಾ ಇದೆ. ಅಂದರೆ ಇಲ್ಲಿ ಏನು ಹೊಸ ಅರ್ಜಿಯನ್ನು ಹಾಕಿ ಅದರ ವೆರಿಫೈ ಆಗಿ ಅದು ಬರೋವರೆಗೂ ತಡೆಯುವಂಥ ಅವಶ್ಯಕತೆ ಇಲ್ಲ. ಈಗ ರಾಜ್ಯ ಸರ್ಕಾರ ಏನು ಹಣವನ್ನು ಕೊಟ್ಟಿದೆ, ಆ ಒಂದು ಹಣವನ್ನು ಮಾತ್ರ ಇಮಿಡಿಯೇಟ್ಲಾಗಿ ರಿಲೀಸ್ ಮಾಡಿ ಅಂತ ಹೇಳಿದೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಮಾತನಾಡಿ ಆ ಒಂದು ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಬಂದು ಯಾರ್ಯಾರಿಗೆ ಎಷ್ಟೆಷ್ಟು ಕಂತುಗಳ ಹಣ ಬರುತ್ತೆ ಅಂದರೆ, ಇಲ್ಲಿ ಮೇನ್ ಯಾರು GST ಪೇ ಇರ್ತಾರೆ, ಟ್ಯಾಕ್ಸ್ ಪೇ ಇರ್ತಾರೆ, ಅವ್ರಿಗೆ ಹಣ ಬರೋದಿಲ್ಲ. ಉಳಿದಂಥವ್ರಿಗೆ, ಇನ್ನೂ ಉಳಿದಂಥ ಎಲ್ಲ ಜನಗಳಿಗೆ ಹಣ ಅವರ ಖಾತೆಗಳಿಗೆ ಜಮಾ ಆಗುತ್ತಂತ ಮಾಹಿತಿ ಬಂದಿದೆ. ಇದರಲ್ಲಿ 29, 30 ಹಾಗೂ 31ನೇ ಕಂತಿನ ಹಣ ಏನಿದೆ, ಆ ಒಂದು 3 ಕಂತುಗಳ ಹಣ ಇನ್ನು ಯಾರ್ಯಾರಿಗೆ ಪೆಂಡಿಂಗ್ ಇತ್ತು, ಆ ಒಂದು ಹಣ ಇಮಿಡಿಯೇಟ್ಲಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತಂತ ಮಾಹಿತಿ ಬಂದಿದೆ. ಸೊ ಹಾಗಾದರೆ ಈ ಜಿಲ್ಲೆಗಳಿಗೆ ಕಲಬುರಗಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಬಾಗಲಕೋಟೆ, ಬೆಳಗಾವಿ, ಕೊಪ್ಪಳ, ಬೀದರು, ಮಂಡ್ಯ, ವಿಜಯಪುರ, ಮೈಸೂರು, ಚಾಮರಾಜನಗರ, ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ತುಮಕೂರು, ದಕ್ಷಿಣ ಕನ್ನಡ, ಉಡುಪಿ, ದಾವಣಗೆರೆ, ಉತ್ತರ ಕನ್ನಡ ಅಂತ ಹೇಳಿದರೆ ಇಷ್ಟು ಜಿಲ್ಲೆಗಳಿಗೆ ಏನಿದೆ ಈ ಒಂದು ಹಣ ರಿಲೀಸ್ ಆಗುತ್ತೆ ಅಂತ ಮಾಹಿತಿ ಬಂದಿದೆ. ಇವತ್ತ ಯಾರ್ಯಾರಿಗೆ ಹಣ ಬಂದಿಲ್ಲ ಅಂತ ಬೇಜಾರಾಗಿದ್ರಿ, ಸೊ ಅವರು ಅಕೌಂಟ್ಗಳನ್ನು ಚೆಕ್ ಮಾಡ್ತಾ ಇರ್ರಿ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ನಿಮ್ಮ ಖಾತೆಗಳಿಗೆ ಹಣ ಬರ್ಬೋದು. ನಿಮ್ಮ ಒಂದು ಮಾಹಿತಿ ಕರೆಕ್ಟಾಗಿದ್ದರೆ, ನೀವು ಫಲಾನುಭವಿಗಳು ಸರಿಯಾದ ರೀತಿಯಲ್ಲಿ ಅಂದರೆ ಬಡವರಾಗಿದ್ದರೆ, ಯಾವುದೇ GST ಪೇಯರು, ಟ್ಯಾಕ್ಸ್ ಪೇಯರ್ ಆಗಿಲ್ಲ ಅಂದರೆ ನಿಮ್ಮ ಖಾತೆಗಳಿಗೆ 100% ಆಗಿ ಈ ಒಂದು ಹಣ ಇವತ್ತ ಜಮಾ ಆಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಕಾಯ್ತಾ ಇರ್ರಿ. ಇವಾಗ ಆಗಿಲ್ಲ ಅಂದರೆ ಸಂಜೆಗೆ ಆಗ್ಬೋದು, ಸಂಜೆ ಆಗಿಲ್ಲ ಅಂದರೆ ನಾಳೆ ಆಗ್ಬೋದು, ನಿಮ್ಮ ಖಾತೆಗಳಿಗೆ ಒಟ್ಟಾರೆಯಾಗಿ ಹಣ ಬಂದೇ ಬರುತ್ತೆ. ಹಾಗಾದರೆ ತಪ್ಪದೆ ಕಮೆಂಟ್ ಮಾಡಿ, ಯಾರಿಗೆ ಹಣ ಬಂತು, ಯಾರಿಗೆಲ್ಲ, ಇನ್ನೂ ಎಷ್ಟು ಬರಬೇಕು, ಎಷ್ಟು ಹಣ ಬಂದಿದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ.